ಸನಾತನ ಹಿಂದೂ ಧರ್ಮ ಜಾಗೃತ ಆಗಿದೆ. ಜಾತಿ ನಾವೆಲ್ಲ ಬಿಟ್ಬಿಟ್ಟು ಯಾರು ಪಾಕಿಸ್ತಾನ ಜೈತಾರೆ, ಪಾಕಿಸ್ತಾನ ಜಂಡ ಹಾಕ್ತಾರಲ್ಲ ಅಲ್ಲೇ ಅನ್ಕೌಂಟರ್, ಯಾರಕ್ಕೆ ದಾರು ಹಂಚ್ತೀನಿ. ಆದ್ರೆ ಓಟ್ ಮಾತ್ರ ಯಾವ ಕಟ್ಟರ್ ಹಿಂದೂ ಅದಾನೆ, ಯಾವ ನಮ್ಮ ಪರವಾಗಿ ಇರ್ತಾನೆ ಅವನಿಗೆ ಓಟ್ ಆಗಿ ಸಾಕಿ. ಎಲ್ಲ ಜಾತಿ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳನ್ನು ತೆಗೆದು ಗೌರವ ನಮ್ಮ ತಗೊಂಡ್ರೆ ಚಲೋ. ಹಿಂದೂ ಜಾತಿ ಮದ್ದೂರಿನಲ್ಲಿ ಯತ್ನಾಳ್ ಹವಾ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನೋಡಿ ನಿಜಕ್ಕೂ ಅನೇಕ ರಾಜಕೀಯ ನಾಯಕರೇ ಒಂದ್ ರೀತಿ ದಂಗಾಗಿ ಹೋಗಿದ್ದಾರೆ. ಯಾಕಂದ್ರೆ ಯತ್ನಾಳ್ ಅವರು ಬರ್ತಾ ಇದ್ದ ಹಾಗೆ ಹಿಂದೂ ಕಾರ್ಯಕರ್ತರು ಅವರನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ರು, ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಯತ್ನಾಳ್ ಬರ್ತಾ ಇದ್ದ ಹಾಗೆ ಅವರ ಕಾರ್ ಬಳಿ ಹೋಗಿ ಹಾರ ಹಾಕಿ ಅದ್ಧೂರಿಯಾದಂತ ಸ್ವಾಗತವನ್ನ ಕೊಟ್ರು. ಇನ್ನು ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಖ್ಯಾತಿ ಪಡ್ಕೊಂಡಿರೋ ಯತ್ನಾಳ್ ಅಂತೂ ಮದ್ದೂರಿನಲ್ಲಿ ಹಿಂದೂ ಕಾರ್ಯಕರ್ತರನ್ನ ಉದ್ದೇಶಿಸಿ ಅಬ್ಬರದ ಭಾಷಣ ಕೂಡ ಮಾಡಿದ್ರು. ಇನ್ನು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡುವಾಗ ಬಿಜೆಪಿ ಅವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂತಾನೂ ಆರೋಪ ಮಾಡಿದ್ರು. ಹಿಂದೂಗಳ ಪರ ಗಟ್ಟಿಯಾಗಿ ಮಾತನಾಡುವುದಿಲ್ಲ, ಪ್ರತಾಪ್ ಸಿಂಹ ನಾವೆಲ್ಲ ಹಿಂದೂಗಳ ಪರವಾಗಿ ಗಟ್ಟಿಯಾಗಿ ಮಾತಾಡ್ತೀವಿ, ನಾವು ಪ್ರತಾಪ್ ಒಂದಾಗಿ ಹೊಸ ಸರ್ಕಾರವನ್ನ ಅಧಿಕಾರಕ್ಕೆ ತರ್ತೀವಿ ಅನ್ನೋ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ರು. ಹಿಂದೂಗಳ ಪರವಾಗಿ ಹೋರಾಡೋನೇ ಮುಂದಿನ ಕರ್ನಾಟಕದ ಸಿಎಂ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅಕ್ರಮವಾಗಿ ಕಟ್ಟಿರೋ ಮಸೀದಿಗಳನ್ನೆಲ್ಲ ಕೆಡವ್ತೀವಿ, ಮಸೀದಿ ಮುಂದೆ 1 ಗಂಟೆ ಡ್ಯಾನ್ಸ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ, 2028ಕ್ಕೆ ಎಲ್ಲರೂ ವಿಧಾನಸೌಧದ ಮುಂದೆ ಭಗವಧ್ವಜ ತರ್ತೀರಾ, ನನ್ನನ್ನ ಕರ್ನಾಟಕ ಸಿಎಂ ಮಾಡ್ತೀರಾ ಅಂತ ಕಾರ್ಯಕರ್ತರನ್ನ ಪ್ರಶ್ನೆ ಕೂಡ ಮಾಡಿದ್ರು. ಇನ್ನು ಅಧಿಕಾರಕ್ಕೆ ಬಂದ್ರೆ ನಾವು ಗೋಹತ್ಯೆ ಮಾಡೋರನ್ನ ಜೈಲಿಗಡ್ತೀವಿ, ವಕ್ಫ್ಗೆ ನೀಡೋ ಅನುದಾನವನ್ನ ಗೋರಕ್ಷಕರಿಗೆ ಕೊಡ್ತೀವಿ, ಹಿಂದೂಗಳ ಹಣ ಹಿಂದೂಗಳ ದೇವಾಲಯ ಅಭಿವೃದ್ಧಿಗೆ ಮಾತ್ರ ಮೀಸಲಿರಬೇಕು, ಭಾರತದಲ್ಲಿರೋ ಮುಸ್ಲಿಮರು ಪಾಕಿಸ್ತಾನಕ್ಕೆ, ಪಾಕಿಸ್ತಾನದಲ್ಲಿರೋ ಹಿಂದೂಗಳನ್ನ ಭಾರತಕ್ಕೆ ಕರೆತರಬೇಕು ಅಂತ ಅಂಬೇಡ್ಕರ್ ಹೇಳಿದ್ರು. ಮದ್ದೂರಿನ ಘಟನೆ ನೋಡಿದ್ರೆ ಅಂಬೇಡ್ಕರ್ ಹೇಳಿದ್ದು ಸತ್ಯ ಅನಿಸುತ್ತೆ ಅಂತಾನೂ ಯತ್ನಾಳ್ ಮಾತನಾಡಿದ್ರು. ಒಟ್ನಲ್ಲಿ ಮದ್ದೂರಿನಲ್ಲಿ ಯತ್ನಾಳ್ ಅಕ್ಷರಶಃ ಅಬ್ಬರಿಸಿದ್ದಾರೆ. ಹಾಗೇನೆ ಹಿಂದೂ ಕಾರ್ಯಕರ್ತರನ್ನ ಉದ್ದೇಶಿಸಿ ಅವರು ಮಾಡಿರುವಂತಹ ಭಾಷಣ ಬಿಜೆಪಿಗೆ ಒಂದ್ ರೀತಿ ಎಚ್ಚರಿಕೆಯ ಸಂದೇಶವಾಗಿದೆ ಅಂತಾನೂ ಹೇಳಲಾಗ್ತಾ ಇದೆ. ಒಂದ್ ರೀತಿ ಇದನ್ನ ಯತ್ನಾಳ್ ಮದ್ದೂರ್ ಭೇಟಿಯನ್ನ ಅವರ ಬಲ ಪ್ರದರ್ಶನ ಅಂತ ಕೂಡ ಪರಿಗಣಿಸಲಾಗ್ತಾ ಇದೆ. ಯಾಕಂದ್ರೆ ಸಾವಿರಾರು ಹಿಂದೂ ಪರ ಕಾರ್ಯಕರ್ತರು ಉತ್ಸಾಹದಲ್ಲಿ ಭಾಗಿಯಾಗಿದ್ರು. ಜೈ ಶ್ರೀರಾಮ್ ಅಂತ ಯತ್ನಾಳ್ ಘೋಷಣೆ ಕೂಗ್ತಾ ಇದ್ದ ಹಾಗೆ ಕಾರ್ಯಕರ್ತರೆಲ್ಲರೂ ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನ ಕೂಗೋದಕ್ಕೆ ಶುರು ಮಾಡಿದ್ರು. ನಿಮ್ಮ ನಮಾಜ ನಿಮಗೆ ಅಷ್ಟೇ ಕೇಳಿಸಬೇಕು, ಹಿಂದೂಗಳ ಕೇಳಿಸಬಾರದು ಸುಪ್ರೀಂ ಕೋರ್ಟ್ ಹೊಗಳ್ತಾರ. ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ನಿಮ್ ತಾಕತ್ತೈತೆ, ಗೃಹ ಮಂತ್ರಿಗಳೇ, ನಾಳೆ ಅನಧಿಕೃತ ಮಸೂದಿಗಳ ಮಾಹಿತಿ ಸಿಕ್ಕೋದು ಅಂತ ತಾಕತ್ ನಿಮ್ಗೆ ಇಲ್ಲ. ನೀವು ಬರೇ ಮುಸ್ಲಿಮರ ಏಜೆಂಟ್ರ ಕೆಲಸ ಮಾಡಕತ್ತೀರಿ. ಹಿಂದೂಗಳು ಹೇಳ್ತು ಬಿಟ್ಟನಾಗ ಮುಸಲ್ಮಾನರು ಹೋಗ್ಬಿಟ್ರೆ ಅಷ್ಟೇ ಹಾಕಿ ಬರ್ತೀರಿ. ಯಾಕಂದ್ರೆ ಮುಸ್ಲಿಮರ ಓಟ್ ಮ್ಯಾಗನೆ ಈ ಸರ್ಕಾರ ಬಂದು ನಾ ಬಿಜಾಪುರ್ನ 1,30,000 ಅದಾರ, ನಮ್ಮ ಹಿಂದೂಗಳು 1,40,000 ಅದ. ಇವತ್ತ ನಮ್ಮ ಬಿಜೆಪಿಗೆ ಓಟ್ ಹಾಕಿ ಮಂದಿ ಖುಷಿ ಕಲ್ಪನೆ ಇದ್ದಾರೆ. ಅದಕ್ಕೆ ನಯವಾಗಿ ಮರ್ಯಾದೆ ಕೊಡ್ತಾರೆ. ಅದಕ್ಕೆ ಮೊನ್ನೆ ಉತ್ತರ ಕೊಡ್ತೀವಿ, ಯತ್ನಾಳ್ ಕರ್ಸ್ಬೇಕು, ಯತ್ನಾಳ್ ಬಂದವಳೆ ನಿಮ್ಮ ಇವತ್ತಿನ ಒಂದು ನಿಮ್ಮ ಆಕ್ರೋಶ, ನಿಮ್ಮ ಸ್ವಾಭಿಮಾನ, ಮಂಡ್ಯ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೆ ಪೆಟ್ಟು ಜನರಿಗೆ ಸ್ವಾಭಿಮಾನಕ್ಕೆ ಪೆಟ್ಟು ಬಿಟ್ಟರೆ ಯಾವ ಅಂತಿಂತ ಲೀಡರ್ಗಳು ಶಕ್ತಿ ಮಂಡ್ಯ ಜಿಲ್ಲೆಗೆ. ಮಂಡ್ಯ ಜಿಲ್ಲೆಗಿಂತಲೇ ನಾನು ಯುದ್ಧ ಪ್ರಾರಂಭ. ಸರ್ಕಾರ ಹಿಂದೂಗಳಿಗೆ ನ್ಯಾಯ ಕೊಡಬೇಕು. ಅವರಾಗ ನಮ್ಮ
ಹಿಂದೂ ಕಾರ್ಯಕರ್ತರು ಕಲ್ಲುಗಳಲ್ಲ ಅವರಿಗೆ ಸರಿಯಾದ ಶಿಕ್ಷೆ ಮಾಡಬೇಕ್ರೆ ಮುಂದಿನ ಸಲ ಯಾವ್ದಾದ್ರು ಅಂತ್ಯಕ್ರಿಯೆಯಲ್ಲಿ ತಂತೆ ಬಸ್ಸು ವಿರೋಧ ಮಾಡಿದ್ರೆ ಯಾವ್ದಾದ್ರು ಮಸೂದರ ಕಲ್ಲು ಹೋಗಿದ್ರೆ ನಾನೇ ಬರ್ತೀನಿ ಮಂಡ್ಯಕ್ಕೆ ಅವ್ರು ಇವತ್ತು ಸನಾತನ ಹಿಂದೂ ಧರ್ಮ ಜಾಗೃತಿ ಆಗಿದೆ. ಜಾತಿ ನಾವೆಲ್ಲ ಬಿಟ್ಬಿಟ್ಟು ಇವತ್ತು ನೇಪಾಳದಾಗ ಏನಾಯ್ತು? ನೇಪಾಳದಾಗ 18ರಿಂದ 25 ವರ್ಷದ ಹುಡುಗರು ಅಲ್ಲಿ ಭ್ರಷ್ಟ ಕಮ್ಯುನಿಸ್ಟ್ ಸರ್ಕಾರ ಅಲ್ಲಿ ಮಂತ್ರಿಗಳನ್ನ ಪ್ರಧಾನಮಂತ್ರಿಗಳನ್ನ ಹಾಕಿ ಹೊಡೆದು ಹೊರಗೆ ಹಾಕಿದೆ. ಅಂದು ಬರುವುದಕ್ಕಿಂತ ಮೊದಲೇ ಸಿದ್ದರಾಮಯ್ಯ ಎಚ್ಚರಿಕೆಯಿಂದ ಅವರೇನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ವಿಶ್ವ ಬಂದರೆ ಶಾಂತಿ, ಪ್ರವಾದಿ ಮೊಹಮ್ಮದ್ ಅಂದರೆ ಶಾಂತಿ ದೂತ ಎಲ್ಲರೂ ಎಲ್ಲ ಕಲ್ಲು ಅವ್ರೆ, ಭಯೋತ್ಪಾದನೆ ಮಾಡೋರು ಅವ್ರೆ. ಈ ದೇಶದ ಅನ್ನ ತಿಂದು ಕಳ್ಳು ಸುಳ್ಳು ಮಕ್ಕಳು ಪಾಕಿಸ್ತಾನ ಜೆಂಡಾ ಹಾಕ್ತಾರೆ. ಪಾಕಿಸ್ತಾನ ಜೆಂಡಾ ಹಾಕ್ತಾರಲ್ಲ, ಪೊಲೀಸರು ಅರಿಯಕ್ಕೆ ಹೋಗುದಿಲ್ಲ, ಪೊಲೀಸರು ಅವ್ರ ಕ್ರಮ ತಗೊಳ್ಳೋದಿಲ್ಲ. ಪಲಸ್ತಾನ್ ಜೆಂಡಾ ಹಾಕ್ತಾರೆ. ಪಲಸ್ತಾನ್ದು ಆ ಇಸ್ರೇಲ್ದವ್ರು ಹಿಂಗ್ ಹೊಡೆದಾರ ಪಲಸ್ತಾನ್ದವ್ರಿಗೆ, ಹಮಾಸ್ದವ್ರಿಗೆ ಹೊಡಿ 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 ಹೊಡಿ. ನಿನ್ನೆ ಯಾವ ದೇಶದ ಮೇಲೆ ದಾಳಿ ಮಾಡ್ಯಾರ ಇಸ್ರೇಲ್ದವರು? ಕತಾರ್ ಏನ್ ಮಾಡ್ತಿತ್ತಂದ್ರೆ ಎಲ್ಲ ಇಂಥ ದೇಶ ಏನು ಗುಂಡಾಗಳಿಗೆಲ್ಲ ಹಸಿರು ಕೊಡ್ತಿತ್ತಲ್ಲ, ಕತಾರ್ನಲ್ಲಿ ಇವತ್ತು ಬಾಂಬ್ ಹಾಕ್ಯಾರ. ಮುಂದೆ ಒಂದು ದಿವಸ ಕಾಲ ಬರ್ತದ, ಯಾರು ಪಾಕಿಸ್ತಾನ ಜೈತಾರ, ಪಾಕಿಸ್ತಾನ ಜೆಂಡಾ ಹಾಕ್ತಾರಲ್ಲ ಅಲ್ಲೇ ಅನ್ಕೌಂಟರ್, ಅವ್ರನ್ನ ಜೈಲಿಗೆ ಕರ್ಕೊಂಡು ಬರೋದು, ಪೊಲೀಸ್ ಸ್ಟೇಷನ್ ಬರೋದಿಲ್ಲ, ಬಾಯಿಗಳಿಟ್ಟು ಹೊಡೆದ್ರು. ಪಾಕಿಸ್ತಾನ ಅಂದ್ರೆ ದಮ್ ರಾಜ್ಯದಲ್ಲಿ. ಕರ್ನಾಟಕದಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಬರ್ಬೇಕೋ ಇಲ್ಲ? ನೋಡಿ, ನಾವು ಹಿಂದೂಗಳು ಅಂದ್ರೆ ಯಾರ ಎಷ್ಟೇ ರೊಕ್ಕ ಕೊಡ್ಲಿ, ಯಾರ ಎಷ್ಟೇ ದಾರು ಹಂಚ್ಲಿ, ಆದ್ರೆ ಓಟ್ ಮಾತ್ರ ಯಾವ ಕಟ್ಟರ್ ಹಿಂದೂ ಅದಾನೆ, ಯಾರ ಪರವಾಗಿ ಇರ್ತಾನೆ ಅವನಿಗೆ ಓಟ್ ಆಗಿ ಸಾಕಿ. ಎಲ್ಲ ಜಾತಿ ಇವತ್ತು ನಮ್ದೇ ಸರ್ಕಾರ ಇತ್ತು. 2018 ನಮ್ದೇ ಸರ್ಕಾರ ಬಂದಿತ್ತು. 2019 ನನ್ನ ಮಂತ್ರಿ ಮಾಡಲಿಲ್ಲ. ಯಾಕೆ ಮಂತ್ರಿ ಮಾಡಲಿಲ್ಲ ಗೊತ್ತಿರ್ತೇನೋ? ಹೋಮ್ ಮಿನಿಸ್ಟರ್ ಮಾಡಿದ್ರ ಅವಾಗೆ ಬಾಯ ಗೊಂಡಾಕ್ಬೇಕು. ಯಾವ ನಿರ್ಬಂಧ ಎಲ್ಲ ನಾವು ಬೇಕು ಒಂದು ಕಾಸು ಕೊಡ್ತೀವಿ. ಮುಂದಿನ ಸಲ ನಾ ಮದ್ದೂರು ಕೊಡ್ತೀನಿ, ಮತ್ತೆ ಕಾಸು ಕುರಿತು ಏನು ಹರ್ಕೋತಾರೆ. ಒಂದು ಹಿಂದುತ್ವ, ಒಂದು ಅಭಿವೃದ್ಧಿ. ನನಗೇನು ಈ ರಾಜ್ಯ ಲೂಟಿ ಮಾಡಿ ನಿಮ್ಮ ಹಣ ತಿಂದು ದೊಡ್ಡ ಮನುಷ್ಯ ಬೇಕಾಗಿಲ್ಲ. ಬರ್ತದೆ ನನಗೆ ಬೇಕಾಗಿದ್ದು ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ನಮ್ಮ ಅವ್ರ ಹೈಟೆಕ್ ಐತಿ, ಅವ್ರ ಹೈಟೆಕ್ ಐತಿ 30 ಫೂಟ್ ಹೈಟೆಕ್. ಈ ನನ್ನ ಮಕ್ಕಳು 4-5 ಫೂಟ್ ಇರ್ತಾರ. ಅವ್ರ ಕೆಳಗಿನ जन्नत में 72 हुरिया है, 30 फुट का सुंदरी लड़कियां है और ये सेवा ಮಾಡ್ತಾರೆ. ಹಂಗಾದ್ರೆ ಚಿನ್ನ ಜನ್ನತ್ ಕೊಡ್ತೀನಿ ನಾವೆಲ್ಲ. ಯಾಕಂದ್ರೆ ಜನ್ನತ್ ಹೋಗಿ ಸ್ವಲ್ಪ ಸಿಗ್ತೈತಲ್ಲ, ಇಲ್ಲಿ ಯಾಕಂದ್ರೆ ಸೀದಾ ದಿನ ತಮ್ಮ ತಾಯಿ ಹೊಡ್ಕೊಂಡು ಜನ್ನತ್ ಹೋಗ್ಬಂದು. ಅದಕ್ಕೆ ಬಂಧುಗಳೇ, ಇವತ್ತು ನೀವೆಲ್ಲ
ನನಗೆ ಕರೆ ಕೊಟ್ಟು ಮದ್ದೂರಿಗೆ ಬರ್ಬೇಕಂತ ಹೇಳಿ ನಮ್ಮ ಬಿಜೆಪಿ ಲೀಡರ್ಗಳು ಬಂದಿದ್ರು ನಿನ್ನೆ ಮೊನ್ನೆ. ಅವಾಗ ನೀವೆಲ್ಲ ಒಂದೇ ಕೂಗು ಸಮಸ್ತ ಹಿಂದೂ ಸಮಾಜ ಒಬ್ಬ ವ್ಯಕ್ತಿನ ಕೇಳಬೇಕಾದ್ರೆ ನನ್ನ ಬಗ್ಗೆ ವಿಶ್ವಾಸ ನಾನು ನಿರೀಕ್ಷೆ ಮಾಡಿಲ್ಲ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಕನಿಷ್ಠ ಲಕ್ಷಾಂತರ ಕಾರ್ಯಕರ್ತರು ಮುಂದಿನ ಸಲ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಎಲ್ಲ ಕಡೆ ಬರ್ತೀವಿ. ನಮ್ಮ ಬಿಜೆಪಿಯವರು ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳನ್ನು ತೆಗೆದು ಗೌರವವಾಗಿ ನಮ್ಮ ತಗೊಂಡ್ರೆ ಅದು ಚಲೋ. ಹಿಂದೂ ಪಾರ್ಟಿ ಹಿಂದೂ ಪಾರ್ಟಿ ನಿಮ್ಮೆಲ್ಲ ಒಪ್ಪಿಗಿದೆ. ಹೊಸ ಯುವಕರು ತಯಾರಿ ಮಾಡಿಬಿಡೋದು. ಈ ಗಾಡಿ ನನ್ನ ಬಗ್ಗೆ ಎಲ್ಲ ತಿಂದು ಮೂತಿ ಹೊಡೆದು ಅವ್ರಿಗೆ ಜನರ ಬಗ್ಗೆ ಕಳಕಳಿ ಇಲ್ಲ. ತಮ್ಮ ಕುಟುಂಬ ಉದ್ಧಾರ ಆಗಬೇಕು, ತಾವು ಅಧಿಕಾರ ಮತ ಮಾಡಬೇಕು, ಮುಸಲ್ಮಾನರ ಶಿಕಾರ ಹಾಕಬೇಕು ಅಂತ ಯಾರು ಈ ರಾಜ್ಯದಲ್ಲಿ ಎಲ್ಲ ಜನಾಂಗದ ಜನರಿಗೆ ಸೇವೆ ಮಾಡಬೇಕು, ರಾಜ್ಯವನ್ನ ಲೂಟಿ ಮಾಡಬಾರ್ದು, ಕುಟುಂಬವನ್ನ ತುಂಬ್ಕೋಬಾರ್ದು ಅಂತ ರಾಜಕಾರಣಿಯನ್ನ ಇವತ್ತು ಆಯ್ಕೆ ಮಾಡ್ಕೊಂತ ಕಾಲ. ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇಲ್ಲ, ಇದು ಔರಂಗಜೇಬನ ಸರ್ಕಾರ ಆಗಿದೆ. ರಾಜರಿಗೆ ಮೀಸಲಾತಿ, ಮುಸಲ್ಮಾನರಿಗೆ ಮೀಸಲಾತಿ, ಮುಸಲ್ಮಾನರಿಗೆ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್, ನಾವೆಲ್ಲ ಕೊಟ್ಟಂತ ದುಡ್ಡು ಒಕ್ಕ ಬೋರ್ಡಿಗೆ. ಇಂಥ ಭ್ರಷ್ಟ ಮುಸ್ಲಿಂ ಸರ್ಕಾರ ಕರ್ನಾಟಕದಲ್ಲಿ ಬೇಕಾ? ಸಾಕುರೆಲ್ಲ ನಾಟಕ ಗೊತ್ತಾಗಿದೆ. ಎಲ್ಲರೂ ಅಡ್ಜಸ್ಟ್ಮೆಂಟ್ ರಾಜಕಾರಣ. ವಿಧಾನಸಭೆಯಲ್ಲಿ ಮಾತಾಡುವುದೇ ಬೇರೆ, ರಾತ್ರಿ ಸಿದ್ದರಾಮಯ್ಯ ಮನೆಗೆ ಹೋಗುವುದೇ ಬೇರೆ, ಡಿ.ಕೆ. ಶಿವಕುಮಾರ್ ಮನೆಗೆ ಇರುವುದೇ ಬೇರೆ. ಆದ್ರೆ ಇಡೀ ಕರ್ನಾಟಕ ಜನರನ್ನ ಮೋಸ ಮಾಡ್ಕೊಂಡು ಬಂದಿದ್ದಾರೆ ಬಂಧುಗಳೇ. ಈಗ ಕಾಲ ಬದಲಾವಣೆ ಆಗಿದೆ. ನಿನ್ನೆ ನೇಪಾಳದಲ್ಲಿ ಹೆಂಗಾಗಿತ್ತಲ್ಲ, ನಿನ್ನೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಹಿಂದೂ ವಿರೋಧಿ ಸಾವಿರ ಸರ್ಕಾರ ನಡೆಸಿದ್ರೆ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಎಷ್ಟು ತಗೊಂಡು ಕಳಿಸಿದ್ದೀನಿ. ಇನ್ನು 3 ತಿಂಗಳಲ್ಲಿ ನಿಮ್ಮ ಸರ್ಕಾರಕ್ಕೆ ತೊಗಲು ಹಿಂದೂ ಪರವಾಗಿರುವಂತ ಒಂದು ಸರ್ಕಾರ ಬರಬೇಕಾದ ಅನಿವಾರ್ಯತೆ ನೀವೇ ತಗೊಂಡು ಬರ್ಲಾಗತ್ತೀವಿ. ಯಾಕಂದ್ರೆ ನೋಡಿ, ಇವತ್ತು ನಮ್ಮ ಗಣಪತಿ ಈ ದೇಶದ ಯಾವುದೇ ಮೂಲೆಯಲ್ಲಿ ಅಂತ ದೊಡ್ಡ ಮಸೂದಿ ಇದ್ರು ಅದ್ರ ಮುಂದೆ ಆಯ್ದು ಹೋಗುವಂತ ಅಧಿಕಾರ ನಮಗಿದೆ. ಯಾರಪ್ಪ ಮಕ್ಕಳು ಪಾಕಿಸ್ತಾನ ಕೊಟ್ಟು ಬಿಟ್ಟು ಹೋಗ್ರಿ ಮಕ್ಕಳ ಅಲ್ಲಿ ನೋಡಿ, ಇವರ ಮಸೂದಿ ಮುಂದೆ ಬಾರಿಸ್ಬಾರ್ದತ್ತೆ. ಯಾರ ಪಾಪ ನಮ್ಮ ದಲಿತರು ಅವರ ಅಂತ್ಯಕ್ರಿಯೆಗೆ ಹೋಗುವಾಗ ತಮಟೆ ಬಾರಿಸಬಾರ್ದತ್ತೆ. ಇವ್ರು ಕಟ್ಟಿದಂತ ಮಸೂದಿನೇ ಇಲ್ಲಿಗಲ್ಲಿದೆ. ಇನ್ನು ಮುಂದೆ ಈ ಕರ್ನಾಟಕದಲ್ಲಿ ಇದು ನಡೆಯುವುದಿಲ್ಲ. ನೀವೆಲ್ಲ ಆಶೀರ್ವಾದ ನನಗೆ ಮಾಡಿದ್ರಂದ್ರೆ ಈ ಸರ್ಕಾರ ಬಹಳ ದಿವಸ ಹೋಗೋದಿಲ್ಲ. ನಾವು ಅಧಿಕಾರಕ್ಕೆ ಬರ್ತೀವಿ.
ಮಾಡಲಿಲ್ಲ. ಮಾನ್ಯ RCB ಒಳಗೆ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದ್ರು 3 ಅಧಿಕಾರಿಗಳು